ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದನ್ನು ಮರೆಮಾಚಲು ಕೇಂದ್ರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಿದೆ ಅಂತ ಬಿಜೆಪಿ ನಾಯಕ ಮಹೇಶ್ ತೆಂಗಿನಕಾಯಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ₹1 ಅನುದಾನ ಬಿಡುಗಡೆ ಮಾಡಲಾಗುತ್ತಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳ ಟೆಂಡರ್ ಪ್ರಕ್ರಿಯೆ ಆಗುತ್ತಿಲ್ಲ, ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಕೊಡುವ ಅನಿವಾರ್ಯತೆ ಇದೆ ಅಂತ ಹರಿಹಾಯ್ದರು. ಇನ್ನು ಚುನಾವಣೆ ಬಂದಾಗ ಅಷ್ಟೇ ಪಕ್ಷ ರಾಜಕೀಯ ನೋಡಬೇಕು, ಇದೆಲ್ಲದರ ಬಳಿಕ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಆದರೆ ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ನಾಯಕರು ಎಲ್ಲಿ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತದೆ ಎಂಬ ಭಾವನೆಯಲ್ಲಿ ಕೇಂದ್ರದ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಇದೇ ವೇಳೆ ಈ ಹಿಂದೆ UPA ಸರ್ಕಾರ ಇದ್ದಾಗ ಬಿಡುಗಡೆ ಆದ ಹಣ ಹಾಗೂ NDA ಸರ್ಕಾರ ಬಂದ ನಂತರ ಬಿಡುಗಡೆ ಮಾಡಲಾದ ಹಣದ ಅಂಕಿಅಂಶಗಳನ್ನು ಕಣ್ಮುಂದೆ ಇವೆ, ಅವುಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಲು ರಾಜ್ಯ ಸರ್ಕಾರ ಸಿದ್ಧವಾಗಲಿ ಅಂತ ಸವಾಲು ಹಾಕಿದರು. ಸುಳ್ಳು ಇದು ಹೇಳ್ತಕ್ಕಂಥ ಸಂಗತಿ. ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ 1-2 ಸಲ ಪ್ರಧಾನಮಂತ್ರಿಗಳ ಜೊತೆ ಹೋಗಿ ಮೀಟ್ ಕೂಡ ಮಾಡಿದ್ದಾರೆ. ಅವರ ಸಚಿವರು ಕೂಡ ಹೋಗಿ ಮೀಟ್ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನು ಹೋಗಿ ಭೇಟಿಯಾಗಿದ್ದೆ. ಇಲ್ಲ ಪ್ರಧಾನಮಂತ್ರಿಗಳನ್ನು ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ 100% ವಿಶ್ವಾಸ ಇದೆ, ಅವ್ರು ಭೇಟಿ ಮಾಡಿದ್ದಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ನಿಮ್ಗೆ ವಿಷಯಗಳನ್ನು ಪ್ರಸ್ತಾವ ಮಾಡ್ಬೋದಾಗತ್ತೆ. ಇವತ್ತು ಸೆಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಮುಖ್ಯಮಂತ್ರಿಗಳು ಸಮಯವನ್ನು ಕೇಳ್ಕೊಂಡಿದ್ರೆ ಡೆಫಿನೆಟ್ಲಿ ಕೊಡ್ತಾರೆ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರೆ. ಇದೇನು ಇದರಲ್ಲಿ ತಾರತಮ್ಯ ಅನ್ನುವಂಥದ್ದು ಯಾವುದೂ ಇರಲ್ಲ. 100% ಪ್ರಧಾನಮಂತ್ರಿಗಳು ಸಮಯವನ್ನು ಯಾರಿಗಾದರೂ ಕೂಡ ಕೊಡ್ತಾರೆ. ಹೀಗಾಗಿ ಆ ಸಮಯವನ್ನು ತೊಗೊಂಡು ಹೋಗೋ ಮುಖಾಂತರ ಪರಿಹಾರ ಏನಾಗಬೇಕು, ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಯಾಕೆಂದರೆ ರಾಜ್ಯ ಸರ್ಕಾರ ಇವತ್ತು ಜನರಿಗೂ ಗೊತ್ತಾಗೈತಿ, ಎಲ್ಲರಿಗೂ ಗೊತ್ತಾಗೈತಿ ಆರ್ಥಿಕ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಅನ್ನೋಂಥದ್ದನ್ನು. ಹೀಗಾಗಿ ಅದನ್ನು ಮರೆಮಾಚುವಂಥ ದೃಷ್ಟಿಯಿಂದ ಕೇಂದ್ರದ ಮೇಲೆ ನಾವು ಗೂಬೆ ಕೂರಿಸಿದ್ರೆ ನಮಗೆ ಸರಿ ಆಕೈತಿ ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರೆ ಅದು ಯಾವುದೂ ಕೂಡ ನಡೆಯಂಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ.